ರಕ್ತ ಸಂಬಂಧಗಳು ಕೇವಲ ಡಿಎನ್ಎಯಿಂದ ಆಗಲ್ಲ, ಅದು ಕಷ್ಟ ಬಂದಾಗ ಕಣ್ಣೀರು ಒರೆಸೋದ್ರಿಂದ ಆಗುತ್ತೆ. ಆದ್ರೆ ಇಲ್ಲಿ ರಕ್ತವೇ ರಕ್ತವನ್ನ ಬೀದಿಗೆ ತಳ್ಳೋಕೆ ನಿಂತಿದೆ. ನೋಡೆ ಗೌರಿ, ನಾನು ನಿನಗೆ 1000 ಸಲ ಹೇಳಿದ್ದೀನಿ, ಈ ಮನೆ ಧರ್ಮಛತ್ರ ಅಲ್ಲ ಅಂತ. ನಿನ್ನ ಅಪ್ಪ ಸಾಲ ಮಾಡಿ ಸತ್ತ, ನಿನ್ನ ಅಮ್ಮ ಚಿಂತೆ ಮಾಡಿ ಸತ್ತಲು. ಈಗ ಆ ಸಾಲ ತೀರಿಸೋರು ಯಾರು? ನಾನು. ನನ್ನ ತೋಟದ ಅಡಿಕೆಯೆಲ್ಲ ಕೊಳೆ ರೋಗ ಬಂದು ಉದುರ್ತಿದೆ. ಇನ್ನು ನಿಮ್ಮಿಬ್ಬರನ್ನ ಸಾಕೋಕೆ ನನ್ನ ಕೈಲಿ ಆಗಲ್ಲ. ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿ. ಚಿಕ್ಕಪ್ಪ, ದಯವಿಟ್ಟು ಹೀಗೆ ಮಾಡಬೇಡಿ. ಈ ಮಧ್ಯರಾತ್ರಿಲಿ, ಈ ಮಳೆಯಲ್ಲಿ ನಾವು ಎಲ್ಲಿಗೆ ಹೋಗೋಣವನ? ಚಿನ್ನುಗೆ ನೆನ್ನೆ ರಾತ್ರಿಯಿಂದ ಜ್ವರ ಬರ್ತಿದೆ. ಅವಳು ಸಣ್ಣ ಕೂಸು ಚಿಕ್ಕಪ್ಪ. ನಮಗೆ ಆಸ್ತಿ ಬೇಡ, ಒಡವೆ ಬೇಡ, ದುಡ್ಡು ಬೇಡ. ಕನಿಷ್ಠ ಆ ದನದ ಕೊಟ್ಟಿಗೆಯಲ್ಲಾದರೂ ಒಂದು ಮೂಲೆ ಜಾಗ ಕೊಡಿ. ನಾಯಿ ಬಿದ್ದಂಗೆ ಬಿದ್ದಿರ್ತೀವಿ. ನಾಯಿ ಆದ್ರೂ ಮನೆ ಕಾಯುತ್ತೆ ಕಣೆ. ನೀವಿಬ್ರು ಏನ್ ಮಾಡ್ತೀರಾ? ಬರೀ ತಿನ್ನೋದು, ಮಲಗೋದು. ಊರವ್ರು ಏನ್ ಹೇಳ್ತಾರೆ ಗೊತ್ತಾ? ಈ ದರಿದ್ರ ಲಕ್ಷ್ಮಿಯರು ಈ ಮನೆಗೆ ಕಾಲಿಟ್ಟ ಮೇಲೆಯೇ ನಮಗೆ ಶನಿ ಕಾಟ ಶುರುವಾಗಿದ್ದು ಅಂತ. ಜ್ಯೋತಿಷಿಗಳು ಹೇಳಿದ್ದಾರೆ, ಇವರಿಬ್ರು ಮನೆಯಲ್ಲಿ ಇದ್ರೆ ನಮಗೆ ಏಳಿಗೆ ಆಗಲ್ಲ, ವಂಶ ಉದ್ಧಾರ ಆಗಲ್ಲ ಅಂತ. ಚಿಕ್ಕಮ್ಮ, ನೀವು ಹೆಂಗಸಲ್ವಾ? ತಾಯಿಯ ಕರುಳು ಇಲ್ವಾ ನಿಮಗೆ? ನನ್ನ ತಂಗಿ ನಿಮ್ಮ ಮಗರು ಇದ್ದ ಹಾಗಲ್ವಾ? ಅವಳ ಮುಖ ನೋಡಿ ಆದರೂ ದಯೆ ತೋರಿ. ನಾನು ನಿಮ್ಮ ಮನೆ ಪಾತ್ರೆ ಬೆಳಿತೀನಿ, ಬಟ್ಟೆ ಒಗಿತೀನಿ, ಅಡಿಕೆ ಸುಲಿತೀನಿ, ಗದ್ದೆ ಕೆಲಸ ಮಾಡ್ತೀನಿ. ನಿಮ್ಮ ಕಾಲಾಳಾಗಿ ದುಡೀತೀನಿ ಚಿಕ್ಕಮ್ಮ. ಊಟ ಕೂಡ ಬೇಡ, ಗಂಜಿ ನೀರು ಕೊಟ್ರೆ ಸಾಕು. ಆದರೆ ದಯವಿಟ್ಟು ಬಾಗ್ಲು ಹಾಕ್ಬೇಡಿ. ಎಷ್ಟು ಹೇಳಿದ್ರೂ ಅರ್ಥ ಆಗಲ್ವಾ ನಿನಗೆ? ಆ ಶನಿ ಪಾದ ಇಟ್ಕೊಂಡು ನನ್ನ ಮನೆ ಹಾಳು ಮಾಡೋದು ಬೇಡ. ಏ ಶಾರದಾ, ಆ ಒಣಗಿರೋ ರೊಟ್ಟಿ ಇದೆಯಲ್ಲ, ಅದನ್ನು ಎಸೆ ಇವ್ರ ಮುಖಕ್ಕೆ. ಮತ್ತೆ ಈ ಕಡೆ ಬಂದ್ರೆ ಕಾಲು ಮುರಿತೀನಿ ಅಂತ ಹೇಳು. ತಗೊಳ್ಳಿ, ಇದೇ ಹೆಚ್ಚು ನಿಮಗೆ. ಇನ್ನು ಈ ಕಡೆ ತಲೆ ಹಾಕಿ ಮಲಗಬಾರ್ದು. ನಿಮ್ಮ ಅಪ್ಪನ ಸಾಲ ತೀರ್ಸೋಕೆ ನಾನು ನನ್ನ ಒಡವೆ ಮಾರಿದ್ದೀನಿ. ಇನ್ಯಾಕೆ ಇಟ್ಕೋಬೇಕು ನಿಮ್ಮನ್ನ? ತೊಲಗಿ. ಅಕ್ಕ, ಅಪ್ಪನ ಕರಿ ಅಕ್ಕ. ಅಮ್ಮ ಎಲ್ಲಿ ಹೋದ್ರು? ನಂಗೆ ಭಯ ಆಗ್ತಿದೆ. ಈ ಚಿಕ್ಕಮ್ಮ ಯಾಕೆ ಬೈತಿದ್ದಾರೆ? ನಂಗೆ ಹಸಿವಾಗ್ತಿದೆ ಅಕ್ಕ. ಹೊರಗೆ ಹೋಗೋಣ ಬಾ ಅಕ್ಕ, ಪ್ಲೀಸ್ ಅಕ್ಕ. ಸುಮ್ಮನಿರು ಚಿನ್ನು, ಅಲ್ಬಾರ್ದು. ಅಪ್ಪ ಅಮ್ಮ ದೇವ್ರ ಹತ್ರ ಹೋಗಿದ್ದಾರೆ ಕಣ್ಣು. ಇವರು ನಮ್ಮವರಲ್ಲ, ಇವ್ರು ಮನುಷ್ಯರೇ ಅಲ್ಲ. ಬಾ ಹೋಗೋಣ. ಈ ಕೆಸರು ಮಣ್ಣೆ ನಮ್ಗೆ ಆಸರೆ. ಆ ದೇವ್ರಿದ್ದಾನೆ, ಅವನು ದಾರಿ ತೋರಿಸ್ತಾನೆ. ಹೋಗ್ತೀರೋ ಇಲ್ವೋ? ಹೀಗೆ ಹೇಳಿ ಬಾಗಿಲು ಧಡಾರೆಂದು ಮುಚ್ಚಿದ್ರು. ಗೌರಿ ಮತ್ತು ಚಿನ್ನು ಕತ್ತಲೆಯಲ್ಲಿ, ಆ ಭಯಂಕರ ಮಳೆಯಲ್ಲಿ ಕಾಡಿನ ದಾರಿಯಲ್ಲಿ ನಡೆಯಲು ಶುರು ಮಾಡಿರು. ಊರಿಂದ ದೂರವಿರುವ ಕಾಡಿನ ದಾರಿ. ಅಲ್ಲೊಂದು ಪಾಳು ಬಿದ್ದ ಕಲ್ಲಿನ ಮಂಟಪವಿದೆ. ಸಮಯ ಅದೇ ರಾತ್ರಿ. ಹೀಗೆ ಗೌರಿ ಮತ್ತು ಚಿನ್ನು ನಡೆದು ಸುಸ್ತಾಗಿರ್ತಾರೆ. ಚಿನ್ನು ಚಡಿಯಲ್ಲಿ ನಡುಗುತ್ತಿರ್ತಾಳೆ. ಅವರು ಮಂಟಪದ ಮೂಲೆಗೆ ಸೇರಿಕೊಳ್ತಾರೆ. ಗೂಬೆಯ ಶಬ್ದ, ಘೂ ಘೂ. ದೂರದಲ್ಲಿ ನರಿ ಕೂಗುವ ಶಬ್ದ. ಚಿನ್ನುವಿನ ಹಲ್ಲು ಕಟಕಟ ಅನ್ನುವ ಶಬ್ದ. ಅಕ್ಕ, ಇಲ್ಲೇನಾದ್ರೂ ದೆವ್ವ ಬಂದ್ರೆ? ಇಲ್ಲಿ ಪಂಜುರ್ಲಿ ದೈವ, ಗುಳಿಗ ದೈವ ಇರುತ್ತೆ ಅಂತ ಅಜ್ಜಿ ಕಥೆಲಿ ಹೇಳ್ತಿದ್ರು. ಅವರು ಬಂದು ನಮ್ಮನ್ನ ತಿಂದು ಬಿಡ್ತಾರಾ? ಛೇ, ಹುಚ್ಚಿ. ಯಾರು ಹೇಳಿದ್ ನಿನಗೆ? ದೈವಗಳು ಕೆಟ್ಟವರನ್ನ ಮಾತ್ರ ಶಿಕ್ಷೆ ಮಾಡ್ತವೆ ಕಣೆ. ನಮ್ಮಂಥವ್ರಿಗೆ ಅವು ತಂದೆ ತಾಯಿ ಇದ್ದ ಹಾಗೆ. ನೋಡು, ನಾನಿದ್ದೀನಲ್ಲ, ನಿಮಗೆ ಹಸಿವಾಗ್ತಿದ್ಯಾ? ಚಿಕ್ಕಮ್ಮ ಕೊಟ್ಟ ರೊಟ್ಟಿಯನ್ನ ನೋಡುತ್ತಾಳೆ. ಅದು ಕೆಸರಿನಲ್ಲಿ ಬಿದ್ದು ಹಾಳಾಗಿದೆ. ಅಯ್ಯೋ ಶಿವನೇ, ರೊಟ್ಟಿ ಕೂಡ ತಿನ್ನೋಕೆ ಆಗಲ್ಲ. ಪರವಾಗಿಲ್ಲ ಚಿನ್ನು, ಇವತ್ತು ನಮಗೆ ಉಪವಾಸ. ಆದರೆ ನಾಳೆ ನೋಡು, ನಾನು ನಿನಗೆ ಅರಮನೆ ಊಟ ಮಾಡಿಸ್ತೀನಿ. ನಿಜವಾಗ್ಲೂ ಅಕ್ಕ? ಅಮ್ಮ ಮಾಡ್ತಿದ್ಲಲ್ಲ, ಆ ಪಾಯಸ ಮಾಡ್ತೀಯಾ? ಕೇಸರಿ ಬಾತ್ ಮಾಡ್ತೀಯಾ? ಖಂಡಿತ ಮಾಡ್ತೀನಿ. ಈಗ ನೀನು ಕಣ್ಮುಚ್ಕೋ. ನಾನು ನಿನಗೆ ಯಕ್ಷಗಾನದ ಕತೆ ಹೇಳ್ತೀನಿ. ಒಂದಾನೊಂದು ಕಾಲದಲ್ಲಿ ಕಾಳಿಂಗ ಮರ್ದನ ಆಗ್ತಿತ್ತು. ಹೀಗೆ ಸ್ವಲ್ಪ ಹೊತ್ತಿನ ನಂತರ ಕತ್ತಲೆಯಲ್ಲಿ ಯಾರೋ ಕೆಮ್ಮುವ ಶಬ್ದ ಕೇಳುತ್ತದೆ. ಅಯ್ಯೋ, ಯಾರಾದ್ರೂ ಇದ್ದೀರಾ? ಕಾಪಾಡಿ, ನೀರು ನೀರು.
ಚಿನ್ನು ಕೇಳಿಸ್ತಾ? ಯಾರೋ ಕಷ್ಟದಲ್ಲಿದ್ದಾರೆ. ಬೇಡ ಅಕ್ಕ, ಹೋಗ್ಬೇಡ. ಅದು ದೆವ್ವ ಆಗಿದ್ರೆ? ಇಲ್ಲ ಚಿನ್ನು, ನೋವಲ್ಲಿರೋರ್ನ ಬಿಟ್ಟು ಹೋಗ್ಬಾರ್ದು ಅಂತ ಅಪ್ಪ ಹೇಳ್ಕೊಟ್ಟಿದ್ದಾರೆ. ಬಾ ನೋಡೋಣ. ಇಬ್ಬರು ಶಬ್ದವಂದ ಕಡೆ ಹೋಗ್ತಾರೆ. ಅಲ್ಲಿ ಬೋರಮ್ಮ ಎಂಬ ಮುದುಕಿ ಬಿದ್ದಿರ್ತಾಳೆ. ಆಗ ಅಲ್ಲಿ ಹೋಗಿ ಅವರು ಅಜ್ಜಿಗೆ ಸಹಾಯ ಮಾಡ್ತಾರೆ. ಮರುದಿನ ಬೆಳಗ್ಗೆ ಗುಡಿಸಲಿನ ತುಂಬ ವಿಚಿತ್ರವಾದ ಗಿಡಮೂಲಿಕೆಗಳು, ಬೇರುಗಳು ತೂಗು ಬಿದ್ದಿದಾವು. ಒಲೆಯಲ್ಲಿ ಬೆಂಕಿ ಉರಿಯುತ್ತಿದೆ. ಅಲ್ಲಿ ಬೋರಮ್ಮ, ನೀನ್ ಸಾಮಾನ್ಯದವಳಲ್ಲ ಮಗಳೇ. ನಿನ್ನೆ ರಾತ್ರಿ ನಿನಗಷ್ಟು ಕಷ್ಟ ಇದ್ರು, ಭಯ ಇದ್ರು, ಈ ಮುದುಕಿ ಪ್ರಾಣ ಉಳ್ಸೋಕೆ ಓಡಿ ಬಂದೆ ಅಲ್ವಾ? ನೀನು ಬಂಗಾರ. ಆ ಕರಿಯಪ್ಪನಿಗೆ ಕಣ್ಣಿದ್ದು ಕುರುಡ. ನಿನ್ನಂತ ಲಕ್ಷ್ಮಿನ ಹೊರಗೆ ಹಾಕಿದ್ದಾನೆ. ಅಜ್ಜಿ, ನಮ್ಗಿರೋಕೆ ಸೂರು ಇಲ್ಲ. ನಾವು ಊರ್ಗ್ ಹೋಗಿ ಕೂಲಿ ಕೆಲಸ ಮಾಡ್ತೀವಿ. ಆದ್ರೆ ಚಿಕ್ಕಪ್ಪ ನಮ್ಗೆ ಕೆಲಸ ಕೊಡ್ಬೇಡಿ ಅಂತ ಎಲ್ಲರಿಗೂ ಹೇಳಿರ್ತಾರೆ. ನಮ್ಗೆ ದಾರಿ ಕಾಣ್ತಿಲ್ಲ ಅಜ್ಜಿ. ನಮ್ ಕತೆ ಮುಗೀತನ್ಸುತ್ತೆ. ಮುಗಿಯಲ್ಲ ಮಗಳೇ, ಈಗ ತಾನೇ ಶುರು ಆಗಿದೆ. ಈ ಕಾಡು ಸುಮ್ಮನೆ ಯಾರನ್ನೂ ತನ್ನ ಮಡಿಲಿಗೆ ಸೇರಿಸಿಕೊಳ್ಳಲ್ಲ. ನೋಡು ಗೌರಿ, ನೀನು ಸ್ವಾರ್ಥ ಇಲ್ದೆ ನನಗೆ ಸಹಾಯ ಮಾಡಿದೆ. ಅದಕ್ಕೆ ನಾನು ನಿನಗೊಂದು ರಹಸ್ಯ ಹೇಳ್ತೀನಿ. ಈ ಕಾಡಿನ ಗರ್ಭದಲ್ಲಿ ನಾಗ ಸಂಜೀವಿನಿ ಅಂತ ಒಂದು ಅಪರೂಪದ ಗಿಡ ಇದೆ. ಅದು 12 ವರ್ಷಕ್ಕೊಮ್ಮೆ ಮಾತ್ರ ಪೂರ್ಣಿಮೆಯ ರಾತ್ರಿ ಹೂ ಬಿಡುತ್ತೆ. ಅದು ಮ್ಯಾಜಿಕ್ ಗಿಡ್ನ ಅಜ್ಜಿ? ಅದ್ರಿಂದ ಚಾಕ್ಲೇಟ್ ಸಿಗುತ್ತಾ? ಚಾಕ್ಲೇಟ್ ಅಲ್ಲ ಪುಟ್ಟ, ಅದು ಜೀವ ಕೊಡುತ್ತೆ. ಅದರ ಬೇರು ಸಿಕ್ಕರೆ ಎಂಥದ್ದೇ ಕಾಯಿಲೆ ಇದ್ರೂ ವಾಸಿಯಾಗುತ್ತೆ. ಅದಕ್ಕೆ ಈಗ ದೊಡ್ಡ ಬೆಲೆ ಇದೆ. ನಮ್ಮೂರಿನ ಪಟೇಲರ ಮೊಮ್ಮಗನಿಗೆ ಒಂದು ವಿಚಿತ್ರ ಕಾಯಿಲೆ ಬಂದಿದೆ. ಯಾವ ಡಾಕ್ಟರ್ಗೂ ಗುಣ ಮಾಡೋಕೆ ಆಗಿಲ್ಲ. ನೀನು ಆ ಬೇರು ತಗೊಂಡು ಹೋಗಿ ಪಟೇಲರಿಗೆ ಕೊಡು. ಅವರು ನಿನ್ನ ಕಷ್ಟ ತೀರಿಸ್ತಾರೆ. ಆದ್ರೆ ಅಜ್ಜಿ, ಆ ಗಿಡ ಎಲ್ಲಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗತ್ತೆ? ಕಾಡು ತುಂಬಾ ದೊಡ್ಡದಿದೆ ಅಲ್ವಾ? ಅದಕ್ಕೆ ಧೈರ್ಯ ಬೇಕು ಮಗಳೇ. 3 ದಿನ ನೀನು ಕೇವಲ ನೀರು ಕುಡಿದು ಕಾಡಿನ ದೈವ ಗುಳಿಗನ ಪ್ರಾರ್ಥನೆ ಮಾಡಬೇಕು. ಮನಸ್ಸಲ್ಲಿ ಯಾವುದೇ ಆಸೆ ದುರಾಸೆ ಇರಬಾರದು. ಕೇವಲ ಸಹಾಯ ಮಾಡಬೇಕು ಅನ್ನೋ ಛಲ ಇರಬೇಕು. ಆಗ ಮಾತ್ರ ಆ ಗಿಡ ನಿನಗೆ ದಾರಿ ತೋರಿಸುತ್ತೆ. ನಿನ್ನ ಚಿಕ್ಕಪ್ಪನಿಗೆ ಈ ವಿಷಯ ಗೊತ್ತಾದ್ರೆ ಅವನು ಅದನ್ನ ಕದ್ದು ಮಾರಾಟ ಮಾಡ್ತಾನೆ. ಹುಷಾರು. ನನ್ ತಂಗಿಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಅಜ್ಜಿ. ನಾನ್ ಹೋಗ್ತೀನಿ. ಅದೇ ದಿನ ಸಂಜೆ ಕರಿಯಪ್ಪನ ತೋಟದಲ್ಲಿ ಅಡಿಕೆ ಮರಗಳಿಗೆಲ್ಲ ಕೊಳೆ ರೋಗ ಬಂದು ಅಡಿಕೆ ಉದುರುತ್ತಿತ್ತು. ಕರಿಯಪ್ಪ ಮತ್ತು ಶಾರದಾ ಛೆ, ಸರ್ವನಾಶ ಆಯಿತು. ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಿಲ್ಲ. ಆ ಗೌರಿ ಮುಂಡೆ ಶಾಪ ಹಾಕಿ ಹೋಗಿದ್ದಾಳೆ ಅನ್ಸುತ್ತೆ. ಇಡೀ ತೋಟಕ್ಕೆ ರೋಗ ಬಂದುಬಿಡ್ತು. ಸಾಲದವರು ಬಂದು ಕತ್ತಿ ಹಿಡ್ತಾರೆ ಇವಾಗ. ರೀ, ಅದಿರ್ಲಿ, ವಿಷಯ ಗೊತ್ತಾಯ್ತಾ? ಊರವರು ಮಾತಾಡ್ಕೋತಿದ್ರು. ಪಟೇಲ್ರ ಮೊಮ್ಮಗ್ನ ಪ್ರಾಣ ಉಳ್ಸೋರ್ಗೆ ಅರ್ಧ ಆಸ್ತಿ ಬರೆದು ಕೊಡ್ತಾರಂತೆ. ಯಾರಿಗಾದ್ರೂ ಆ ಮದ್ದು ಗೊತ್ತಿದ್ರೆ ಸಾಕು, ರಾತ್ರೋರಾತ್ರಿ ಶ್ರೀಮಂತರಾಗ್ಬಿಡ್ಬೋದು. ಅರ್ಧ ಆಸ್ತಿನ? ಲೇ ಶಾರದಾ, ನನಗೊಂದು ಅನುಮಾನ. ನೆನ್ನೆ ಆ ಗೌರಿ ಆ ಕಾಡು ಮುದುಕಿ ಬೋರಮ್ಮನ ಜೊತೆ ಸೇರ್ಕೊಂಡು ಏನೋ ಪಿಸು ಪಿಸು ಅಂತ ಮಾತಾಡ್ತಿದ್ರು ಅಂತೆ. ಆ ಮುದುಕಿಗೆ ಕಾಡಿನ ರಹಸ್ಯ ಎಲ್ಲಾ ಗೊತ್ತು. ಅವಳು ಗೌರಿಗೆ ಏನಾದ್ರೂ ಮದ್ದು ಹೇಳಿಕೊಟ್ಟಿದ್ರೆ? ನಡಿ, ಇವಾಗ್ಲೇ ಹೋಗೋಣ. ಅವಳಿಗೆ ಸಿಕ್ಕಿರೋದು ಏನೇ ಆಗಿರ್ಲಿ, ಅದು ನನಗೆ ಸೇರ್ಬೇಕು. ನಾನು ಅವಳ ಚಿಕ್ಕಪ್ಪ. ಅವಳ ಅಪ್ಪನ ಆಸ್ತಿ ತಿಂದಾಯ್ತು, ಇವಾಗ ಅವಳ ಅದೃಷ್ಟನೂ ನಾನೇ ತಿಂತೀನಿ. ಇಲ್ಲಿ ಪಟೇಲರು ಚಿಂತೆಯಲ್ಲಿ ಮುಳುಗಿರ್ತಾರೆ. ಅವರ ಮೊಮ್ಮಗ ಹಾಸಿಗೆಯಲ್ಲಿ ಪ್ರಜ್ಞೆ ತಪ್ಪಿ ಮಲಗಿದ್ದನು. ಅಲ್ಲಿಯೇ ವೈದ್ಯರು ತಲೆ ಕೆಡಿಸಿಕೊಂಡು ನಿಂತಿದ್ದರು. ಆಗ ಗೌರಿ ಮತ್ತು ಚಿನ್ನು ಬಟ್ಟೆಯಲ್ಲಿ ಸುತ್ತಿರುವ ಒಂದು ಬೇರನ್ನು ಹಿಡಿದು ಓಡೋಡಿ ಬರುತ್ತಾರೆ. ಪಟೇಲ್ರೇ, ನಿಲ್ಲಿ. ನನ್ ಹತ್ರ ಮದ್ದಿದೆ. ನಿಮ್ ಮೊಮ್ಮಗ ಬದುಕ್ತಾನೆ. ಯಾರಮ್ಮ ನೀನು? ಎಲ್ಲಿಂದ ಬಂದೆ? ನಾನು ಗೌರಿ. ಆ ಕಾಡಿನ ಬೋರಮ್ಮ ಅಜ್ಜಿ ಕಳ್ಸಿದ್ರು. ಇದು ಸಂಜೀವಿನಿ ಬೇರು. ಇದನ್ನ ಮಗುವಿಗೆ ಕೊಟ್ಟು. ಆಗ ಕರಿಯಪ್ಪ ಹಿಂದಿನಿಂದ ಓಡಿ ಬಂದು ಜೋರಾಗಿ ಕಿರುಚುತ್ತಾ, ಗೌಡ್ರೆ, ನಿಲ್ಲಿಸಿ! ಇವಳನ್ನ ನಂಬಬೇಡಿ, ಇವಳು ಕಳ್ಳಿ. ಆಗ ಎಲ್ಲರೂ ತಿರುಗಿ ನೋಡ್ತಾರೆ. ಕರಿಯಪ್ಪ ಮತ್ತು ಶಾರದಾ ಅಲ್ಲಿಗೆ ಬಂದಿದ್ರು. ಗೌಡ್ರೆ, ಇವಳು ನನ್ನ ಅಣ್ಣನ ಮಗಳು. ಇವಳು ಮಾಟಗಾತಿ. ನನ್ನ ತೋಟದಿಂದ ಕದ್ದು ತಂದಿರೋ ವಸ್ತು ಅದು ನನಗೆ ಸೇರ್ಬೇಕು.
ಆ ಬೇರು ಕೊಡು ಇತ್ತ. ಸುಳ್ಳು. ಚಿಕ್ಕಪ್ಪ ಸುಳ್ಳು ಹೇಳ್ತಿದ್ದಾರೆ. ಇದು ಕಾಡಲ್ಲಿ ಸಿಕ್ಕಿದ್ದು. ನಾನು 3 ದಿನ ಉಪವಾಸ ಇದ್ದು ದೈವಕ್ಕೆ ಬೇಡಿಕೊಂಡು ತಂದಿರೋದು. ಚಿಕ್ಕಪ್ಪ, ನಿಮ್ಗ್ ಹಣ ಬೇಕಿದ್ರೆ ತಗೊಳ್ಳಿ, ಆದ್ರೆ ಮಗುವಿನ ಪ್ರಾಣದ ಜೊತೆ ಆಟ ಆಡ್ಬೇಡಿ. ಏ, ಬಾಯ್ ಮುಚ್ಕೋ. ನಮ್ಮನ್ನೇ ಎದುರು ಹಾಕ್ಕೊಳ್ತೀಯಾ? ಆ ಬೇರಿತ್ತ ಕೊಡು. ಬಿಡು ನನ್ನ ಅಪ್ಪನನ್ನ, ನೀನ್ ಕೆಟ್ಟವಳು. ನಿಲ್ಸಿ. ಇದೇನು ಸಂತೆ ಅನ್ಕೊಂಡಿದ್ದೀರಾ? ಮಗುವಿನ ಪ್ರಾಣ ಹೋಗ್ತಿದೆ, ನೀವಿಲ್ಲಿ ಜಗಳ ಮಾಡ್ತಿದ್ದೀರಾ? ಆಗ ಪಟೇಲ್ರು ಗೌರಿಯ ಹತ್ತಿರ ಬಂದು, ಮಗಳೇ, ನಿನ್ನ ಕಣ್ಣಲ್ಲಿ ಭಯ ಇದೆ, ಆದರೆ ಕಳ್ಳತನ ಇಲ್ಲ. ಬಾಯಲ್ಲಿ ಹಚ್ಚುವ ಮದ್ದನ್ನ. ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನ ಪ್ರಾಣ ಹೋಗುತ್ತೆ. ಗೌರಿ ನಡುಗುವ ಕೈಗಳಿಂದ ಬೇರನ್ನು ತೇದು ಮಗುವಿನ ಹಣೆಗೆ ಹಚ್ಚುತ್ತಾಳೆ ಮತ್ತು 2 ಹನಿ ರಸವನ್ನು ಬಾಯಿಗೆ ಬಿಡುತ್ತಾಳೆ. 1 ನಿಮಿಷ ಮೌನ. ದಿಢೀರನೆ ಮಗು ಕೆಮ್ಮುತ್ತದೆ. ತಾತ ಎಂದು ಕಣ್ಣು ತೆರೆಯುತ್ತದೆ. ದೇವ್ರೇ, ಪವಾರ ನಡೀತು. ತಾಯಿ ಗೌರಿ, ನೀನ್ ನನ್ನ ವಂಶ ಉಳಿಸಿದೆ. ನೀನ್ ಮನುಷ್ಯ ಅಲ್ಲ, ದೇವತೆ. ಊರಿನ ದೇವಸ್ಥಾನದಲ್ಲಿ ಊರಿಗೆ ಊರೇ ಸೇರಿದೆ ಮತ್ತು ಪಟೇಲ್ರು ಗೌರಿಗೆ ಸನ್ಮಾನ ಮಾಡಲು ನಿರ್ಧರಿಸಿದ್ದರು. ಕರಿಯಪ್ಪ ಮತ್ತು ಶಾರದಾ ಮೂಲೆಯಲ್ಲಿ ಭಯದಿಂದ ಮತ್ತು ಹೊಟ್ಟೆ ಕಿಚ್ಚಿನಿಂದ ನೋಡುತ್ತಿದ್ದರು. ದೈವದ ವೇಷ ಧರಿಸಿದ ಪಾತ್ರಿ ಮೈಮೇಲೆ ದೈವ ಆವಾಹನೆ ಆಗುತ್ತಿತ್ತು. ಬೆಂಕಿಯ ದೊಂದಿಗಳನ್ನ ಹಿಡಿದು ಕುಣಿಯುತ್ತಾ ದೈವ ನೇರವಾಗಿ ಕರಿಯಪ್ಪನ ಹತ್ತಿರ ಬರುತ್ತದೆ. ಆಗ ಜನರೆಲ್ಲ ಬೆಚ್ಚಿ ಬೀಳ್ತಾರೆ. ಕರಿಯಪ್ಪ ನಡುಗುತ್ತಾನೆ. ಸ್ವಾಮಿ, ದೈವವೇ, ನಾನೇನು ಮಾಡಿಲ್ಲ. ಬಾಯ್ ಮುಚ್ಚ್ ಪಾಪಿ, ನಿನ್ ಪಾಪದ ಕೂಡ ತುಂಬಿದೆ. ಆ ಅನಾಥ ಮಕ್ಕಳನ್ನ ಮಳೇಲಿ ಹೊರಗೆ ಹಾಕಿದ್ಯಲ್ಲ, ನಿನಗ್ ನಾಚಿಕೆ ಆಗಲ್ವಾ? ಅದು ನಿನ್ನ ಆಸ್ತಿನ? ಸುಳ್ಳು ಹೇಳ್ತೀಯಾ? ಇಲ್ಲ ಸ್ವಾಮಿ, ಅದು ನನ್ನ ಅಣ್ಣ ಸಾಲ ಮಾಡಿ ಹೋಗಿದ್ದ, ಅದಕ್ಕೆ. ಸುಳ್ಳು. ಸತ್ಯ ಹೇಳು. ನಿನ್ನ ಅಣ್ಣ ಸಾಯುವಾಗ ಬರೆದಿಟ್ಟ ವಿಲ್ ಆಸ್ತಿ ಪತ್ರ ಎಲ್ಲಿ ಮುಚ್ಚಿಟ್ಟಿದೀಯಾ? ಆ ಪತ್ರ ನಿನ್ನ ದೇವರ ಕೋಣೆಯ ಕೃಷ್ಣನ ವಿಗ್ರಹದ ಕೆಳಗೆ ಇದೆಯೋ ಇಲ್ವೋ? ಆ ಆಸ್ತಿ, ಆ ತೋಟ, ಆ ಮನೆ ಪೂರ್ತಿ ಗೌರಿ ಹೆಸರಲ್ಲಿದೆ. ನೀನು ಅದನ್ನ ಕದ್ದು ಮಕ್ಕಳನ್ನ ಬೀದಿಗೆ ತಳ್ಳಿದೀಯ, ಹೌದೋ ಅಲ್ಲವೋ? ಕರಿಯಪ್ಪ ಕೇವಲ ಮನೆಯಿಂದ ಹೊರಹಾಕಿರ್ಲಿಲ್ಲ, ಅವರ ಪೂರ್ತಿ ಆಸ್ತಿಯ ಪತ್ರವನ್ನೇ ಕದ್ದು ಮುಚ್ಚಿಟ್ಟಿದ್ದ. ಏನು? ಕರಿಯಪ್ಪ ಇಂಥ ಕೆಲಸ ಮಾಡಿದ್ನಾ? ಸ್ವಂತ ಅಣ್ಣನ ಮಕ್ಕಳಿಗೆ ಮೋಸ ಮಾಡಿದ್ನಾ? ಕರಿಯಪ್ಪ, ಛೀ, ನಿನಗೆ ಮನುಷ್ಯತ್ವ ಇದೆಯಾ? ಈಗಲೇ ನಿನ್ನ ಮನೆ ಶೋಧನೆ ಮಾಡ್ತೀನಿ. ದೈವ ಹೇಳಿದ್ದು ಸುಳ್ಳಾಗಲ್ಲ. ಪಟೇಲ್ರ ಆಳುಗಳು ಹೋಗಿ ಪತ್ರ ತರುತ್ತಾರೆ. ಕರಿಯಪ್ಪ ಮತ್ತು ಶಾರದಾ ಊರವರ ಮುಂದೆ ತಲೆ ತಗ್ಗಿಸಿ ನಿಲ್ಲುತ್ತಾರೆ. ಅವರ ಬಣ್ಣ ಬಯಲಾಗ್ತದೆ. ಕರಿಯಪ್ಪ, ನೀನ್ ಮಾಡಿರೋ ತಪ್ಪಿಗೆ ಊರ್ ಬಿಟ್ಟು ಹೋಗ್ಬೇಕು. ನಿನ್ ಮುಖ ನೋಡಿದ್ರೆ ಪಾಪ ಬರುತ್ತೆ. ಈ ಆಸ್ತಿ, ಮನೆ ಎಲ್ಲ ಇವತ್ತಿಂದ ಗೌರಿಗೆ ಸೇರಿದ್ದು. ಆಗ ಗೌರಿಗೆ ಕೈ ಮುಗಿದು ಮಣ್ಣಲ್ಲಿ ಹೊರಳಾಡುತ್ತಾ ಕರಿಯಪ್ಪ ಮತ್ತು ಶಾರದಾ ಕ್ಷಮೆ ಕೇಳಿದ್ರು. ಗೌರಿ, ನಮ್ಮನ್ನ ಕ್ಷಮಿಸು ತಾಯಿ. ದುರಾಸೆ ಕಣ್ಣು ಮಂಜು ಮಾಡಿತ್ತು. ನಾವು ತಪ್ಪು ಮಾಡಿದ್ವಿ. ನಮಗೆ ಈಗ ಹೋಗೋಕೆ ಜಾಗ ಇಲ್ಲ. ನಮ್ಮ ಮಕ್ಕಳು ನಮ್ಮನ್ನ ನೋಡಿಕೊಳ್ತಿಲ್ಲ. ದಯವಿಟ್ಟು ಬೀದಿಗೆ ತಳ್ಳಬೇಡ. ನಿನ್ನ ಕಾಲಾಲಾಗಿ ಇರ್ತೀವಿ. ಅಕ್ಕ, ಪಾಪ ಅಲ್ವಾ, ಅವ್ರು ಅಳ್ತಿದ್ದಾರೆ. ಅವ್ರನ್ನ ಕ್ಷಮಿಸ್ಬಿಡು. ನಾವ್ ಅವ್ರ ತರ ಕೆಟ್ಟವರಾಗೋದು ಬೇಡ. ಪಟೇಲ್ರೆ, ಹಸಿವು ಅಂದ್ರೆ ಏನು ಅಂತ ನನಗ್ ಗೊತ್ತು. ಮನೆ ಇಲ್ದೆ ಮಳೆಯಲ್ಲಿ ನಿಲ್ಲೋ ನೋವು ಏನು ಅಂತ ನನಗ್ ಗೊತ್ತು. ಇವ್ರು ಮಾಡಿದ ತಪ್ಪನ್ನ ನಾನ್ ಮಾಡಲ್ಲ. ದ್ವೇಷಕ್ಕೆ ದ್ವೇಷ ಮದ್ದಲ್ಲ. ಚಿಕ್ಕಪ್ಪ, ಈ ಆಸ್ತಿ ಪತ್ರ ನನ್ನ ಹೆಸರಲ್ಲಿರ್ಲಿ, ಆದ್ರೆ ಈ ಮನೆ ನಿಮ್ದು. ನೀವು ಇಲ್ಲೇ ಇರಿ. ಆದ್ರೆ ಒಂದು ಷರತ್ತು, ಇನ್ಮುಂದೆ ಈ ಮನೆಯ ಯಜಮಾನಿಕೆ ನಂದು. ನೀವು ತೋಟದಲ್ಲಿ ಕೆಲಸ ಮಾಡ್ಕೊಂಡು ಗೌರವದಿಂದ ನಮ್ ಜೊತೆನೇ ಇರಿ. ನನ್ ತಂಗಿನ ನಿಮ್ ಸ್ವಂತ ಮಗಳ ತರ ನೋಡ್ಕೋಬೇಕು. ಒಪ್ಪಿಗೆನಾ? ಒಪ್ಪಿಗೆ ತಾಯಿ, ಒಪ್ಪಿಗೆ. ನೀನು ಮನುಷ್ಯಳಲ್ಲ, ದೇವತೆ. ನಾನು ನಿನ್ನ ಋಣ ತೀರಿಸ್ತೀನಿ. ನೋಡಿದ್ಯಾ ಗೌರಿ, ಮಳೆ ಬಿಲ್ಲು ಬರೋದು ಮಳೆ ಬಂದ ಮೇಲೆಯೇ. ಕಷ್ಟ ಬಂದ್ಮೇಲೆ ಸುಖ ಬಂದೇ ಬರುತ್ತೆ. ನಿನ್ನ ಈ ಕ್ಷಮಿಸುವ ಗುಣ ಇದೆಯಲ್ಲ, ಅದೇ ನಿನ್ನ ನಿಜವಾದ ಸಂಜೀವಿನಿ. ಗೌರಿ, ಚಿನ್ನು ಮತ್ತು ಪಶ್ಚಾತ್ತಾಪ ಪಡುತ್ತಿರುವ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಒಂದಾಗಿ ನಿಲ್ಲುತ್ತಾರೆ.
ಚಿನ್ನು ಖುಷಿಯಿಂದ ಯಕ್ಷಗಾನದ ಹಾಡು ಹೇಳುತ್ತಾ ಕುಣಿಯುತ್ತಾಳೆ. ಆಕಾಶದಲ್ಲಿ ಒಂದು ಸುಂದರವಾದ ಮಳೆಬಿಲ್ಲು ಮೂಡುತ್ತದೆ. ದುರಾಸೆ ಮನುಷ್ಯನನ್ನ ಬೀದಿಗೆ ತರುತ್ತೆ. ತ್ಯಾಗ ಮನುಷ್ಯನನ್ನ ಸಿಂಹಾಸನದ ಮೇಲೆ ಕೂರಿಸುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ.